3.5 ವರ್ಷದ ನಂತರ ಒಬ್ಬರಿಗೊಬ್ಬರು ಎದುರಾಗಿದ್ದರು ಅಚ್ಚು ಮತ್ತು ರಾಮ್. ಲಿಫ್ಟ್ನಲ್ಲಿ ಅವರಿಬ್ಬರನ್ನು ಹೊರತುಪಡಿಸಿ ಬೇರೆಯವರಿರಲಿಲ್ಲ. ಈ 3.5 ವರ್ಷದಿಂದ ಅಚ್ಚು ರಾಮ್ನಿಂದ ದೂರ ಓಡಲು ಮಾತ್ರವೇ ಪ್ರಯತ್ನ ಮಾಡಿದ್ದಳು. ಆದರೆ ರಾಮ್ ಒಮ್ಮೆ ತನ್ನವಳು ಕಣ್ಣ ಮುಂದೆ ಬಂದು ಬಿಡಲಿ ಎಂದು ಅದೆಷ್ಟು ಸಲ ದೇವರನ್ನು ಬೇಡಿದಾನೋ ಏನೋ. ಈಗ ಸಮಯ ಬಂದಿತ್ತು ಅವನ ಪಾಲಿಗೆ. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡುತ್ತಾ ಅದೆಷ್ಟು ಹೊತ್ತು ಹಾಗೆಯೇ ನಿಂತು ಬಿಟ್ಟರು. ತಮ್ಮ ಸುತ್ತಲಿನ ಪ್ರಪಂಚ ಸ್ತಬ್ಧವಾದಂತೆ ತನ್ನವಳನ್ನು ದಿಟ್ಟಿಸುತ್ತಾ ನಿಂತಿದ್ದ ರಾಮ್ ಹೃದಯದ ಖುಷಿ ಹಾಗೂ ಭಾವುಕತೆಯಿಂದ ಕನಲಿತು. ಅವನ ಹಲಿ ತಪ್ಪಿದ ಉಸಿರಾಟವೇ ಹೇಳುತ್ತಿತ್ತು ತನ್ನವಳನ್ನು ಕಂಡು ಅವನು ಎಷ್ಟು ಖುಷಿಯಾಗಿದ್ದಾನೆ ಎಂದು. ಒಂದು ವೇಳೆ ತನ್ನಿಂದ ದೂರ ಇದ್ದು ನಿಮ್ಮ ಪ್ರೀತಿಯನ್ನು ನಿರೂಪಿಸಿಕೊಳ್ಳಿ ಎಂದು ಅಚ್ಚು ಷರತ್ತು ಹಿಡದ್ದೇ ಹೋಗಿದ್ದರೆ ರಾಮ್ಗೆ ಅವಳನ್ನು ಹುಡುಕಿ ಕರೆತರುವುದು ಅರೆ ನಿಮಿಷದ ಕೆಲಸವಾಗಿತ್ತು. ಅದರ ಅರಿವಿದ್ದ ಅಚ್ಚು ಈ ರೀತಿ ಷರತ್ತು ಹಿಡುವ ಮೂಲಕ ಅವನನ್ನು ಅಸಹಾಯಕನನ್ನಾಗಿ ಮಾಡಿದ್ದಳು. ತುಂಬ ಸಮಯದ ನಂತರ ತನ್ನ ಮುಂದಿದ್ದ ತನ್ನವನನ್ನು ಕಂಡು ದುಃಖದಲ್ಲಿ ಅಚ್ಚುಗೆ ಉಸಿರು ಗಂಟಲಲ್ಲಿ ಸಿಕ್ಕಿಬಿದ್ದಂತೆ ಆಯಿತು. ಕಣ್ಣುಗಳು ತಂತಾನೆ ತುಂಬಿ ಹರಿದರು. ಅದರ ಕಡೆ ಲಕ್ಷ್ಯವೇ ಇಲ್ಲದಂತೆ ಅವನನ್ನು ನೋಡುತ್ತಿದ್ದಾಗ ಇಹಕ್ಕೆ ಬಂದಂತೆ ಎಚ್ಚೆತ್ತ ರಾಮ್. ಮುಗೀತಲ್ವಾ, ನೀವು ನನಗೆ ಕ್ಷಮೆಯ ರೂಪದಲ್ಲಿ ಕೊಟ್ಟ ಶಿಕ್ಷೆಯ ಸಮಯ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹಿರಿಯುವಂತೆ ಕೇಳಿದವನ ಕಣ್ಣುಗಳು ಕೆಂಪೇರಿದವು. ತನ್ನವಳನ್ನು ಕಂಡು ಹೃದಯ ಆರ್ದ್ರವಾದರೂ ಅಚ್ಚರಿ ಮಗುವಿನ ವಿಷಯದಲ್ಲಿ ತನಗೆ ಕೊಟ್ಟ ಶಿಕ್ಷೆ ನೆನೆದು ಅವನಿಗೆ ಸಂಕಟವಾಗಿತ್ತು. ಅವನಿಗೆ ಬೆನ್ನ ಹಾಕಿ ನಿಂತು ಕಣ್ಣು ತೊಡೆಯುವ ಅಚ್ಚುಗೆ ಅವನ ಪ್ರಶ್ನೆಗೆ ಉತ್ತರ ಕೊಡಲು ಗಂಟಲಿನಿಂದ ಸ್ವರ ಹೊರಡಲೇ ಇಲ್ಲ. ಉತ್ತರವೂ ಇರಲಿಲ್ಲ ಬಿಡಿ. ಅವಳ ರೀತಿಗೆ ಸಂಕಟದ ನಗು ನಕ್ಕ ರಾಮ್. ಇಷ್ಟು ವರ್ಷ ಆದರೂ ನಿಮಗೆ ನನ್ನ ಮೇಲಿನ ಸಿಟ್ಟು ಕಡಿಮೆ ಆಗಲೇ ಇಲ್ವಾ ಎಂದು ದೀನವಾಗಿ ಕೇಳಿದ. ಅವಳ ಕಣ್ಣುಗಳಲ್ಲಿ ಈಗಲೂ ತನ್ನ ಮೇಲೆ ಅದೇ ತಿರಸ್ಕಾರ ಹಾಗೂ ಅಸಮಾಧಾನ ಗ್ರಹಿಸಿದಂತೆ ಅವನಿಗನಿಸಿತು. ಸಿಟ್ಟು ಎಂದು ತನ್ನೊಳಗೆ ನುಡಿದು ಒಂದು ತರನಾಗಿ ನಕ್ಕ ಅಚ್ಚು. ಈಗಲೂ ಬಾಯಿ ಬಿಡದೆ ಹೋಗಿದ್ದು ಕಂಡು ರಾಮ್ ಕಣ್ಣುಗಳಲ್ಲಿ ಹನಿಗಳು ಧುಮುಕಿದ್ದವು. ಇನ್ನು ಅದೆಷ್ಟು ದಿನ ಈ ರೀತಿ ತನ್ನನ್ನು ತಿರಸ್ಕಾರ ಮಾಡುತ್ತಾ ದೂರ ಹೋಗುತ್ತಾಳೆ ಎಂದು ಅವನಿಗೆ ತೋಚದಾಯಿತು. ಆದರೆ ಅಚ್ಚುಗೆ ರಾಮ್ ಜೊತೆ ಮಾತಾಡಲು ಇಷ್ಟವಿರಲಿಲ್ಲ. ತಾನು ಅವನ ಮುಂದೆ ಇದ್ದಷ್ಟು ಹೊತ್ತು ಮಗುವಿನ ಬಗ್ಗೆ ತಿಳಿಯುವ ಅವಕಾಶ ಹೆಚ್ಚಿದ್ದರಿಂದ ಕೈಯಲ್ಲಿದ್ದ ಮಗನ ರಿಪೋರ್ಟ್ಸ್ ರಾಮ್ಗೆ ಕಾಣದಂತೆ ಸೆರಗಿನ ಅಡಿಯಲ್ಲಿ ಬಚ್ಚಿಟ್ಟು ಲಿಫ್ಟ್ನಿಂದ ಹೊರಗಡೆ ಹೋಗಲು ಮುಂದಾದವಳನ್ನು ಅಚ್ಚರಿ ಎಂದು ತನ್ನ ಕಂಚಿನ ಕಂಠ ಹೊರಡಿಸುವ ಮೂಲಕ ತಡೆದಿದ್ದ ರಾಮ್. ಅವಳ ನಡೆ ಹಾಗೂ ಮೌನ ಅವನ ಹತಾಶೆ ಮತ್ತು ಅಸಹಾಯಕತೆಯನ್ನು ಸಿಟ್ಟಿನ ರೂಪ ತಾಳುವಂತೆ ಮಾಡಿತು. ಅವನ ಗಡಸು ದನಿಗೆ ನಿಂತಲ್ಲೇ ಬೆಚ್ಚಿ ನಿಂತ ಅಚ್ಚು ಹೃದಯ ಜೋರಾಗಿ ಡವಗುಟ್ಟುತ್ತಿತ್ತು. ಒಂದು ವೇಳೆ ಯಾರು ವಿಷಯ ಹೊರಬಂದರೆ ರಾಮ್ನ ಎದುರಿಸುವುದು ತನ್ನಿಂದ ಸಾಧ್ಯವಿಲ್ಲ ಎಂದು ಅವಳಿಗೆ ಭಯವಾಯಿತು. ಅವಳು ತನ್ನ ಹೊರಟು ನಡೆಗೆ ಬೆಚ್ಚಿದ್ದು ಕಂಡು ನಾನು ಈ ರೀತಿ ಬಿಹೇವ್ ಮಾಡಿದರೆ ಮತ್ತೆ ಅವರು ನನ್ನಿಂದ ದೂರ ಹೋಗ್ತಾರೆ. ನಾನೀಗ ಸಮಾಧಾನದಿಂದ ಅವರ ಜೊತೆ ಮಾತಾಡಬೇಕು ಎಂದು ತನಗೆ ತಾನೇ ಹೇಳಿಕೊಂಡ ರಾಮ್. ತನ್ನಿಂದ ತುಸು ದೂರದಲ್ಲಿದ್ದ ತನ್ನವಳ ತೋಳು ಬಳಸಿ ತನ್ನ ಸನಿಹಕ್ಕೆ ಎಳೆದುಕೊಂಡು ಅವಳನ್ನು ಗಟ್ಟಿಯಾಗಿ ಹಪ್ಪಿದ. ಅವನ ಏಕಾಏಕಿ ನಡೆಗೆ ಬೆದರಿದ ಅಚ್ಚುಗೆ ಅಳುವೇ ಬಂದು ಬಿಟ್ಟಿತ್ತು. ಜೊತೆಗೆ ತಾನು ಮೊದಲ ಸಲ ಕಂಡ ರಾಮ್ ಕಣ್ಣಿನಲ್ಲಿದ್ದ ಹೊಳಪು ಹಾಗೂ ಗೆಲುವು ಕಳೆದುಕೊಂಡು ತನ್ನ ಅಸ್ತಿತ್ವವನ್ನು ಹುಡುಕಾಟದಲ್ಲಿ ಇದ್ದಂತೆ ನಿರಾಸೆ ಮತ್ತು ಹತಾಶೆ ತುಂಬಿದ ಅವನ ಕಣ್ಣುಗಳನ್ನು ಕಂಡು ಹೃದಯ ಹಿಂಡಿದಂತೆ ಆಯಿತು. ಅಚ್ಚರಿ, ಸಾಕಲ್ವಾ ನಾನು ಮಾಡಿದ ತಪ್ಪಿಗೆ ನೀವು ಕೊಟ್ಟ ಶಿಕ್ಷೆ. ದಯವಿಟ್ಟು ನನ್ನ ಕ್ಷಮಿಸಿ. ನನಗೆ ನಿನ್ನ ಜೊತೆ ಬರುವುದಕ್ಕೆ ಒಂದು ಅವಕಾಶ ಕೊಡಿ. ನನಗೆ ನಾನು ಸಿಟ್ಟಿನಲ್ಲಿ ಆಡಿದ ಮಾತು ಎಂಥದ್ದು ಅರ್ಥ ಆಗಿದೆ ಎಂದು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ತುಂಬಿದ ಕಣ್ಣುಗಳಿಂದ ಅವಳನ್ನು ದಿಟ್ಟಿಸುತ್ತಾ ಕೇಳಿಕೊಂಡನು ರಾಮ್. 1-2 ನಿಮಿಷ ಅವನ ಮೊಗವನ್ನೇ ದಿಟ್ಟಿಸಿದ ಅಚ್ಚು. ನಮ್ಮಿಬ್ಬರ ಸಂಬಂಧ ಮತ್ತೆ ಯಾವತ್ತೂ ಸರಿ ಮಾಡೋದಕ್ಕೆ ಆಗದಷ್ಟು ಹಾಳಾಗಿ ತುಂಬ ಸಮಯ ಆಗಿಬಿಟ್ಟಿದೆ. ಸೊ ನಾನು ಮತ್ತೆ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಎಂದಳು. ಇದೇ ತನ್ನ ಕೊನೆಯ ನಿರ್ಧಾರ ಎನ್ನುವಂತೆ ದನಿಯಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ. ಅಚ್ಚರಿ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡಿ. ಈ 3.5 ವರ್ಷದಲ್ಲಿ ನಿಮ್ಮ ಬೆಲೆ, ನಿಮ್ಮ ಪ್ರೀತಿಯ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಬೇಕಾದರೆ ನಾನು 1000 ಸಲ ನನ್ನಿಂದ ಆದ ತಪ್ಪಿಗೆ ಕ್ಷಮೆ ಕೇಳುವುದಕ್ಕೆ ರೆಡಿ ಇದ್ದೀನಿ ನಿಮ್ಮ ಹತ್ತಿರ. ಆದರೆ ನನಗೆ ನೀವು ಬೇಕೇ ಬೇಕು ಎಂದು ಅವಳ ಕೈ ಹಿಡಿದು ಕೇಳಿಕೊಳ್ಳುವಾಗ ಪೆಲುವಾಗಿ ನಕ್ಕಳು ಅಚ್ಚು. ನನ್ನಂಥ ವ್ಯಭಿಚಾರಿ ಜೊತೆ ಮತ್ತೆ ಜೀವನ ಮಾಡಬೇಕು ಅಂತ ಇದ್ದೀರಾ ರಾಮ್ ಎಂದು ಹುರಿನೋಟ ಬೀರುತ್ತಾ ಕೇಳಿದಾಗ ತತ್ತರಿಸಿ ಹೋದನು ರಾಮ್. ಅಂಧಾವೇಶದಲ್ಲಿ ತನ್ನ ಬಾಯಿಂದ ಹೊರಬಂದ ಆ ಒಂದು ಮಾತಿಗೆ ಅವತ್ತಿನಿಂದ ಇವತ್ತಿನವರೆಗೂ ಪಶ್ಚಾತ್ತಾಪ ಪಡುತ್ತಲೇ ಬಂದಿದ್ದಾನೆ ಅವನು. ಅಚ್ಚರಿ,
ತಪ್ಪಾಗಿದೆ ಅಂತಾನೆ ಅಲ್ವಾ ನಾನು ನಿಮ್ಮನ್ನು ಕ್ಷಮೆ ಕೇಳ್ತಾ ಇರೋದು ಎಂದು ವೇದನೆಯಿಂದ ಕೇಳಿದವನು ಇನ್ನೂ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದೇ ಇದ್ದ. ಹೊರಟಾಗಿ ಅವನ ಕೈಗಳನ್ನು ತನ್ನ ಮುಖದಿಂದ ದೂರ ಸರಿಸಿದ ಅಚ್ಚು. ಯಾವ ತಪ್ಪಿಗೆ ಕ್ಷಮೆ ಕೊಡಬೇಕು ನಾನು ನಿಮಗೆ? ನಿಮ್ಮ ಪ್ರೀತಿನ ಪಡೆದುಕೊಳ್ಳೋದಕ್ಕಾಗಿ ನಿಮ್ಮ ಫ್ರೆಂಡ್ ಕಡೆಯಿಂದ ನನ್ನ ಸಾತ್ವಿಕ್ನ ಕೊಲೆ ಮಾಡಿಸಿ ಸಾಯಿಸಿದ್ರಿ ಅಲ್ವಾ, ಆ ವಿಷಯಕ್ಕ? ಅಥವಾ ನೀವೇ ಹಠ ಮಾಡಿ ನಾನೇ ಬೇಕು ಅಂತ ಮದುವೆಯಾಗಿ ನನ್ನ ಪ್ರೀತಿನ ವ್ಯಭಿಚಾರಿಗೆ ಹೋಲಿಸಿದ್ರಿ ಅಲ್ವಾ, ಆ ವಿಷಯಕ್ಕ? ಇಲ್ಲ, ನನ್ನಂಥ ನಂಬಿಕೆ ದ್ರೋಹಿ ಜೊತೆ ಮತ್ತೆ ನಾನು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಡಿವೋರ್ಸ್ ಪೇಪರ್ಸ್ಗೆ ಕಳಿಸಿಕೊಟ್ರಿ. ಕಣ್ಣೇ ಬಿಡದ ನನ್ನ ಮಗುವಿನ ಜೀವಕ್ಕೆ ಅಪಾಯ ಮಾಡಿದ್ರಿ. ಯಾವ ವಿಷಯಕ್ಕೆ ನಾನು ನಿಮ್ಮನ್ನು ಕ್ಷಮಿಸಲಿ ರಾಮ್? ನನ್ನ ವಿಷಯ ಬಿಡಿ, ಸಿಟ್ಟಿನಲ್ಲಿ ಬಾಯಿಗೆ ಬಂದಾಗೆ ಮಾತನಾಡಿದ್ರಿ ಅಂತ ಒಪ್ಪಿಕೊಳ್ತೀನಿ. ಆದರೆ ಸಾತ್ವಿಕ್ ಅವನು ಏನು ದ್ರೋಹ ಮಾಡಿದ್ದ ನಿಮಗೆ? ಯಾಕೆ ಅವನ ಜೀವ ತೆಗೆದ್ರಿ? ನಾನು ನಿಮ್ಮ ಮುಖ ನೋಡಿದ ಪ್ರತಿ ಸಲ, ಹೇ ಬಜಾರಿ, ನನ್ನ ಕೊಂದ ಕೊಲೆಗಾರನ ಜೊತೆ ಹೇಗೆ ಜೀವನ ಮಾಡ್ತಾ ಇದೆಯಾ ಅಂತ ಸಾತ್ವಿಕ್ ನನ್ನ ಮುಂದೆ ಬಂದು ನಿಂತು ಪ್ರಶ್ನೆ ಮಾಡಿದ ಹಾಗೇ ಆಗುತ್ತೆ. ನನ್ನ ಪ್ರೀತಿನ ಕಿತ್ತುಕೊಂಡ ಒಬ್ಬ ಸ್ವಾರ್ಥಿ ಕೊಲೆಗಾರನ ಜೊತೆ ಹೇಗೆ ಸಂಸಾರ ಮಾಡಿದೆ ಅಂತ ಪಶ್ಚಾತ್ತಾಪ ಕಾಡುತ್ತೆ ಎಂದು ಆವೇಶದಲ್ಲಿ ಅಬ್ಬರಿಸಿ ಬಿಟ್ಟಳು. ತನ್ನವಳ ಬಾಯಿಯಿಂದ ಯಾವ ಮಾತನ್ನು ಕೇಳಬಾರ್ದು ಎಂದು ಇಷ್ಟು ದಿನ ಅವಳಿಂದ ದೂರ ಇದ್ದೇನೋ ಎಂದು ಅದೇ ಮಾತು ಕೇಳಿಸಿಕೊಂಡು ದೇಹದಲ್ಲಿನ ತ್ರಾಣವೆಲ್ಲ ಒಮ್ಮೆಲೆ ಬತ್ತಿ ಹೋದಂತೆ ಆಯಿತು ರಾಮ್ಗೆ. ಸಹಿಸಲಾಗದಷ್ಟು ನೋವು ಎದೆಯಲ್ಲಿ ಕಾಣಿಸಿಕೊಂಡಾಗ ಉಸಿರು ತೆಗೆದುಕೊಳ್ಳಲು ಅವನಿಂದ ಅಸಾಧ್ಯವಾಗತೊಡಗಿತು. ತಾನು ತನ್ನ ಮಾತುಗಳಿಂದಲೇ ಅವನ ಹೃದಯವನ್ನು ಛಿದ್ರ ಮಾಡುತ್ತಿದ್ದೇನೆ ಎಂದು ತಿಳಿದಿದ್ದರೂ ತನ್ನನ್ನು ಎದುಸಿರು ಬಿಡುತ್ತಾ ನೋಡುತ್ತಿದ್ದ ರಾಮ್ ಕಡೆ ಸುಡು ನೋಟ ಬೀರಿದ ಅಚ್ಚು. ನೀವು ಬೇಕಾದರೆ ಇದನ್ನೆಲ್ಲ ಮರೆತು ಮತ್ತೆ ನನ್ನ ಜೊತೆ ಏನೂ ಆಗಿಯೇ ಇಲ್ಲ ಎಂಬ ರೀತಿ ಬದುಕುವುದಕ್ಕೆ ತಯಾರಿದ್ದೀರೇನೋ, ಆದರೆ ಅದು ನನ್ನಿಂದ ಯಾವತ್ತೂ ಸಾಧ್ಯವಿಲ್ಲ. ಸಾತ್ವಿಕ್ ಹೇಗೆ ನನ್ನ ಜೀವನದಿಂದ ದೂರ ಆದ್ನೋ ಅದೇ ರೀತಿ ರಾಮ್ ಸಹ ನನ್ನ ಜೀವನದಿಂದ ದೂರ ಆಗಿದ್ದಾರೆ. ಈಗ ನಿಮ್ಮಿಂದ ದೂರ ಇದ್ದರೂ ಎಲ್ಲೋ ಒಂದು ಕಡೆ ಜೀವಂತವಾಗಿ ಆದರೂ ಇದ್ದೀನಿ. ಆದರೆ ನೀವು ಮತ್ತೆ ಮತ್ತೆ ನನ್ನ ಮುಂದೆ ಬಂದು ಈ ರೀತಿಯೆಲ್ಲ ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ನನ್ನ ಹೆಣ ನೋಡಬೇಕಾಗುತ್ತೆ, ನೆನಪಿರಲಿ ಎಂದು ಕಟುವಾಗಿ ಎಚ್ಚರಿಸಿದ ಅಚ್ಚರಿ ಲಿಫ್ಟ್ನಿಂದ ತಾಪುಗಾಲು ಹಾಕುತ್ತಾ ಹೊರಟೇ ಬಿಟ್ಟಳು. ತನ್ನವಳು ಹೋದ ಕಡೆ ನೋಡುತ್ತಾ ನಿತ್ರಣಗೊಂಡಿದ್ದ ರಾಮ್ ಲಿಫ್ಟಿನಲ್ಲೇ ಕುಸಿದಿದ್ದ. ಒಂದೇ ಒಂದು ಸಲ ತನ್ನವಳು ತನ್ನ ಕಣ್ಣ ಮುಂದೆ ಬಂದು ಬಿಡಲಿ ಎಂದು ಹಂಬಲಿಸುತ್ತಿದ್ದ ಹೃದಯ ಅವಳ ಈಗಿನ ಹೊರಟು ನಡೆಯಿಂದ ಇನ್ನಷ್ಟು ಕುಗ್ಗಿ ಹೋಯಿತು. ತನ್ನವಳ ಮಾತುಗಳ ದಾಳಿಗೆ ಒಳಗಾಗಿ ಗಾಯಗೊಂಡ ಹೃದಯವನ್ನು ನಿಯಂತ್ರಿಸಲು ಆಗದೆ ಕುಸಿದು ಹೋದನು ರಾಮ್. ಕಣ್ಣುಗಳು ಮಂಜಾಗತೊಡಗಿದವು. ಉಸಿರಾಟ ಏರುಪೇರಾಗಿ ಹೃದಯದಲ್ಲಿ ಚೀಳು ಕುಟುಕಿದಷ್ಟು ಬಾಧೆ ಕಾಣಿಸಿಕೊಂಡು ವಿಲವಿಲನೆ ಹೊತ್ತಾಡಿ ಹೋದನು ಅವನು. ಅಚ್ಚರಿಯ ನಿಂದನೆ ಮತ್ತು ಆರೋಪವನ್ನು ಅವನಿಂದ ಸಹಿಸಿಕೊಳ್ಳಲು ಅಸಾಧ್ಯವಾಯಿತು. ಅದೆಷ್ಟು ಹೊತ್ತು ಮಂಡಿ ಕಾಲೂರಿ ಆಗಿ ಕುಳಿತು ಬಿಟ್ಟಿದ್ದ. ನಿಮಿಷಗಳು ಸರಿದ ನಂತರ ಲಿಫ್ಟ್ ಓಪನ್ ಆಗಿದ್ದನ್ನು ಕಂಡು ಮೆಲ್ಲಗೆ ಎದ್ದು ನಿಲ್ಲುವಾಗ ಅಪರಿಚಿತರವನ ಸ್ಥಿತಿ ಕಂಡು ಮರುಕದಿಂದ ಅವನಿಗೆ ಸಹಾಯ ಮಾಡಲು ಮುಂದಾದರು. ಇಟ್ಸ್ ಓಕೆ ಎನ್ನುವಂತೆ ತನ್ನ ಕೈ ಮುಂದೆ ಮಾಡಿ ಸನ್ನೆ ಮಾಡುವ ರಾಮ್ ತನ್ನನ್ನು ತಾನು ಸಾವರಿಸಿಕೊಂಡು ಲಿಫ್ಟ್ನಿಂದ ಹೊರಗಡೆ ಬಂದವನು ಅಲ್ಲೇ ಒಂದು ಕಡೆ ಕುಳಿತು ಬಿಟ್ಟ. ಹೆಜ್ಜೆ ಎತ್ತಿಡಲು ಆಗದಷ್ಟು ನಿತ್ರಣವಾಗಿದ್ದರಿಂದ ಅದ್ಯಾಕೋ ಈ ಬಾರಿ ಕಣ್ಣೀರು ಸಹ ಅವನ ಮಾತು ಕೇಳದಂತೆ ಆಗಿತ್ತು. ಮಾತಿನಲ್ಲೇ ದಾಳಿ ಮಾಡಿ ಅಲ್ಲಿಂದ ಅವಸರವಾಗಿ ಮಗನಿದ್ದ ವಾರ್ಡ್ಗೆ ವಾಪಸ್ ಬರುವ ಅಚ್ಚು ಕಣ್ಣುಗಳು ಕೆಂಬಣ್ಣಕ್ಕೆ ತಿರುಗಿ ನೀರು ತುಂಬಿ ಹರಿಯುತ್ತಿದ್ದವು. ರಾಮ್ ಯಾವುದೇ ಕಾರಣಕ್ಕೂ ಮತ್ತೆ ತಮ್ಮ ಜೀವನಕ್ಕೆ ಬರುವುದು ಬೇಡ ಎನ್ನುವ ಕಾರಣಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಅವನ ಮನಸ್ಸನ್ನು ನೋಯಿಸಿ ಬಂದು ಬಿಟ್ಟಿದ್ದಳು. ಅವನ ಎದೆಯಲ್ಲಿ ಮತ್ತೆ ತನ್ನ ಜೊತೆ ಬದುಕುವ ಆಸೆ ಮೂಡಬಾರ್ದು ಎನ್ನುವಂತೆ ಅವಳು ವರ್ತಿಸಿದ್ದಳು. ವಾಶ್ರೂಮ್ಗೆ ಹೋಗಿ ಮುಖಕ್ಕೆ ಒಂದೇ ಸಮನ ನೀರು ಎರಚಿಕೊಂಡಳು. ಅನಿರೀಕ್ಷಿತವಾಗಿ ತನ್ನ ರಾಮ್ ಭೇಟಿಯಿಂದ ಕಲ್ಲಾಕಿ ಕೊಳದಂತೆ ಕದಡಿದ ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳಲು ಅವಳು ಪ್ರಯತ್ನಿಸಿದಳು. ಇದರ ಜೊತೆಗೆ ತನ್ನ ಮಗ ಪಪ್ಪ ಬೇಕು ಎಂದು ಹಠ ಮಾಡಿ ಆರೋಗ್ಯ ಹಾಳು ಮಾಡಿಕೊಂಡಿರುವುದನ್ನು ಕಂಡು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು. ಅರು ಇದೇ ರೀತಿ ಹಠ ಮಾಡ್ತಿದ್ರೆ ಪರಿಸ್ಥಿತಿ ಇನ್ನಷ್ಟು ಕ್ಲಿಷ್ಟಕರವಾಗಿ ಬಿಡುವುದು ಎಂದು ದಿಗಿಲಾಗಿ ಅವಳಿಗೆ ಸಂಕಟವಾಯಿತು. ರಾಮ್, ನಿಜವಾಗ್ಲೂ ನನಗೆ ನಿಮ್ಮ ಜೊತೆ ಹಾಗೆಲ್ಲ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡೋ ಉದ್ದೇಶ ಇರಲಿಲ್ಲ. ಆದರೆ ನಾನು ಹೇಳಿದ್ದು ಯಾವುದೂ ಸುಳ್ಳಲ್ಲ. ನನ್ನ ಅಂತರಾತ್ಮನೇ ಪ್ರಶ್ನೆ ಮಾಡುತ್ತೆ, ಸಾತ್ವಿಕ್ ಸಾವಿಗೆ ಕಾರಣವಾದ ವ್ಯಕ್ತಿಯ ಮೇಲೆ ಹೇಗೆ ನಿನಗೆ ಪ್ರೀತಿ ಆಯಿತು, ಅದೇಗೆ ನೀನು ಅವನ ಜೊತೆ ಜೀವನ ಮಾಡಿಬಿಟ್ಟೆ ಅಂತ. ನನ್ನ ಮನಸಾಕ್ಷಿಯನ್ನು ಕೊಂದುಕೊಂಡು ನಾನು ನಿಮಗೆ ಕ್ಷಮೆ ಕೊಟ್ಟು ನಿಮ್ಮ ಜೊತೆ ಬಂದರೆ ಪ್ರತಿ ಕ್ಷಣ ನರಳಿ ಸಾಯಬೇಕಾಗ್ತದೆ. ಅದಕ್ಕೆ ಮತ್ತೆ ನೀವು ನನ್ನ ಬದುಕಿಗೆ ಬರುವ ಯೋಚನೆಯನ್ನು ಕೈಬಿಟ್ಟು ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳಿ.
ನಾನು ಮತ್ತು ನನ್ನ ಮಗ ಯಾವತ್ತೂ ನಿಮ್ಮ ಲೈಫಿಗೆ ವಾಪಸ್ ಬರುವುದಿಲ್ಲ ಎಂದು ಒಂದೇ ಸಮನೆ ಬಡಬಡಿಸುತ್ತಾ ಜೋರಾಗಿ ಕಿರುಚಿ ಹತ್ತು ಬಿಟ್ಟಳು. ಎರಡು ಕೈಯಿಂದ ಕೂದಲನ್ನು ಗಟ್ಟಿಯಾಗಿ ಮುಷ್ಟಿ ಕಟ್ಟಿ ಅಲ್ಲೇ ಗೋಡೆಗೊರಗಿ ಕುಸಿದು ಕುಳಿತಳು. ನೀರಿನ ಟ್ಯಾಪ್ ಆನ್ ಮಾಡಿ ತನ್ನ ಅಳುವಿನ ದನಿ ಯಾರಿಗೂ ಕೇಳಿಸದಂತೆ ನೋಡಿಕೊಂಡಳು. ರಾಮ್, ಅಂಕಿತ್ ನೀನು ಆಗಲೇ ಆಸ್ಪತ್ರೆಗೆ ಬಂದೆ ಅಂತ ಹೇಳಿದ. ಇಷ್ಟೊತ್ತಿನಿಂದ ಏನು ಮಾಡ್ತಿದ್ದೆ? ಡಾಕ್ಟರ್ನ ಮೀಟ್ ಮಾಡಿ ಬಂದ್ಯಾ ಎಂದ ರಘುರಾಮ್ ಅವರಿಗೆ. ಮಗನ ಕಣ್ಣಿನಾಳದಲ್ಲಿದ್ದ ನೋವು ಹಾಗೂ ವೇದನೆಯ ಸುಳಿವು ಸಿಕ್ಕಿತ್ತು. ಅವನ ಭುಜದ ಮೇಲೆ ಕೈ ಇಟ್ಟವರು ಏನಾಯಿತು ಎಂದು ದುಗುಡ ತುಂಬಿದ ದನಿಯಲ್ಲಿ ಕೇಳಿದಾಗ ವೇದನೆಯ ನಿಟ್ಟಿಸಿರು ಹೊರಗಟ್ಟಿದ ರಾಮ್, ಏನಿಲ್ಲಪ್ಪ, ಯಾರೋ ಪರಿಚಯದವರು ಸಿಕ್ಕಿದ್ರು, ಅವರನ್ನು ಮಾತನಾಡಿಸಿಕೊಂಡು ಇಲ್ಲಿಗೆ ಬರುವುದು ತಡವಾಗಿ ಹೋಯಿತು ಅಷ್ಟೇ ಎಂದು ಉತ್ತರಿಸಿದ. ಆದರೆ ಮಗನ ಉತ್ತರ ಅವರಿಗೆ ಸಮಾಧಾನ ಕೊಡಲಿಲ್ಲ. ಅವನ ಕಣ್ಣುಗಳು ಬೇರೆ ಏನನ್ನೋ ಹೇಳುವ ಪ್ರಯತ್ನ ಮಾಡುತ್ತಿದ್ದವು. ತಾನು ಅಷ್ಟು ಹೇಳಿದರೂ ಅವರು ತನ್ನ ಕಡೆ ಅನುಮಾನ ಮತ್ತು ಗೊಂದಲದಲ್ಲಿ ನೋಡುವಾಗ ಡಾಕ್ಟರ್ ಎಲ್ಲಿದ್ದಾರೆ ಎಂದು ಪ್ರಶ್ನೆ ಮಾಡಿದ. ಈಗ ತಾನೇ ಬಂದು ಹೋದರು, ಮೋಸ್ಟ್ಲಿ ಅವರ ಕ್ಯಾಬಿನ್ನಲ್ಲಿ ಇದ್ದಾರೆ ಅನಿಸುತ್ತೆ, ಹೋಗಿ ಅದೇನು ಅಂತ ಕೇಳಿ ಬಾ ಎಂದರು. ಆಗಲೇ ಬಂದಾಗಲೂ ರಾಮ್ ಬಂದಿದ್ದಾನ ಎಂದು ಡಾಕ್ಟರ್ ವಿಚಾರಿಸಿದ್ದಾರಲ್ಲ. ಅವರ ಮಾತಿಗೆ ಸರಿ ಎಂದು ಡಾಕ್ಟರ್ನ ಮೀಟ್ ಮಾಡಲು ಬಂದಿದ್ದ ರಾಮ್ ತಮ್ಮ ಕ್ಯಾಬಿನ್ಗೆ ಬಂದಾಗ ಆರತಿ ಅವರ ಹೆಲ್ತ್ ರಿಪೋರ್ಟ್ ಸ್ಟಡಿ ಮಾಡುತ್ತಿದ್ದ ಡಾಕ್ಟರ್ ರಾಮ್ ಬಾ ಎಂದು ಕುರ್ಚಿಯ ಕಡೆ ಕೈ ತೋರಿಸಿದರು. ಅವರಿಗೆ ಪುಟ್ಟ ಕೃತಕ ನಗು ಬೀರಿ ಅವರ ಮುಂದೆ ಬಂದು ಕೂತ ರಾಮ್, ಮತ್ತೆ ಏನಾದರೂ ಸೀರಿಯಸ್ ಇಶ್ಯೂ ಆಗಿದೆಯಾ ಅಮ್ಮನ ಆರೋಗ್ಯದಲ್ಲಿ ಎಂದು ಆತಂಕ ತುಂಬಿದ ದನಿಯಲ್ಲಿ ಕೇಳಿದ. ಹಾಂ ರಾಮ್, ಅದನ್ನು ಹೇಳೋದಕ್ಕೆ ನಾನು ನಿನಗೆ ಇವತ್ತು ಇಲ್ಲಿಗೆ ಬರುವುದಕ್ಕೆ ಹೇಳಿದ್ದು ಎಂದವರ ದನಿ ಇನ್ನಷ್ಟು ಗಂಭೀರವಾಗಿದ್ದನ್ನು ಕಂಡು ಅವನ ಜೀವನ ಡವಗುಟ್ಟಲು ಶುರು ಮಾಡಿತು. ಈಗಾಗಲೇ ಅಚ್ಚರಿ ಕಡೆಯಿಂದ ನೊಂದಿದ್ದ ಮನಸ್ಸಿಗೆ ಅವರು ಮತ್ತೆ ಕಹಿ ಸುದ್ದಿ ಹೇಳಿದರೆ ಅದನ್ನು ತಡೆಯುವ ಶಕ್ತಿ ಅವನಲ್ಲಿ ಇರಲಿಲ್ಲ. ಅವನ ಕಣ್ಣುಗಳಲ್ಲಿ ಗಾಬರಿ ಮತ್ತು ಭಯ ತುಂಬಿದನ್ನು ಕಂಡು, ರಾಮ್, ನಿಮ್ಮ ತಾಯಿ ಆರೋಗ್ಯ ಮತ್ತೆ ಹಾಳಾಗುತ್ತಿದೆ. ರಾತ್ರಿ ಇದ್ದಕ್ಕಿದ್ದಾಗೆ ಅವರಿಗೆ ಮತ್ತೆ ಎದುನೋವು ಕಾಣಿಸಿಕೊಂಡಿತ್ತು ಎಂದದ್ದು ಕೇಳಿ ನಡುಗಿ ಹೋದನು. ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ? ಮತ್ತೆ ಅಮ್ಮನಿಗೆ ಎದೆನೋವು ಕಾಣಿಸಿಕೊಂಡಿತ್ತ ಎಂದವನ ದನಿಯಲ್ಲಿ ಭೀತಿ ತುಂಬಿ ತುಳುಕುವಾಗ ದಟ್ಟ ಉಸಿರನ್ನು ಹೊರಗಟ್ಟಿದ ಡಾಕ್ಟರ್. ಎಸ್, ಬಟ್ ನಥಿಂಗ್ ಟು ವರಿ. ಅವರು ಆಸ್ಪತ್ರೆಯಲ್ಲಿ ಇರುವುದರಿಂದ ನಾವು ಕೂಡಲೇ ಎಚ್ಚೆತ್ತುಕೊಂಡೆವು. ಈಗ ಅವರು ಆರಾಮವಾಗಿ ಇದ್ದಾರೆ. ಆದರೆ ಪರಿಸ್ಥಿತಿ ಇದೇ ರೀತಿ ಮುಂದುವರಿದರೆ ನಾವು ಅವರ ವಿಷಯದಲ್ಲಿ ಅಸಹಾಯಕರಾಗಿ ನಿಲ್ಲುವ ಸಮಯ ತುಂಬ ದೂರವೇನಿಲ್ಲ. ಸೊ ಒಂದು ಸಲ ಕುಳಿತು ಅವರ ಮನಸ್ಸಿನಲ್ಲಿ ಏನಾದರೂ ಚಿಂತೆ ಕೊರಗು ಇದೆಯೇನು ತಿಳಿದುಕೊಂಡು ಅವರಿಗೆ ಧೈರ್ಯ ಹೇಳಿ. ಅವರು ಮೆಂಟಲಿ ಡಿಸ್ಟರ್ಬ್ ಆಗಿದಾಗ ನಾವೆಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಅವರು ಗುಣಮುಖರಾಗೋದಿಲ್ಲ ಎಂದು ಗಂಭೀರವಾಗಿ ನುಡಿದರು ಡಾಕ್ಟರ್. ಹತಾಶೆಯಲ್ಲಿ ಎರಡು ಕೈಯಿಂದ ಮುಖ ತೀಡಿದ ರಾಮ್, ಸರಿ, ನಾನು ಅವ್ರ ಜೊತೆ ಮಾತಾಡ್ತೀನಿ ಎಂದು ಅವರಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ನೇರವಾಗಿ ತನ್ನಮ್ಮನ ವಾರ್ಡಿಗೆ ಬಂದಿದ್ದ. ಅವರು ಮತ್ತೆ ತಮ್ಮ ಆರೋಗ್ಯ ಹದಗೆಡುವಷ್ಟು ಯೋಚನೆ ಮಾಡುತ್ತಿರುವುದು ತನ್ನ ವಿಷಯವನ್ನೇ ಎಂದು ತಿಳಿದಿದ್ದರಿಂದ ಅವನಿಗೆ ನೋವಾಗಿತ್ತು. ಆಗ ತಾನೇ ಎಚ್ಚರಗೊಂಡಿದ್ದ ಆರತಿಯವರು ಮಗ ಬಂದಿದ್ದನ್ನು ಕಂಡು ರಾಮ್ ಎಂದು ಸಂಕಟದಿಂದ ಕೂಗಿದರು. ತಾವು ಮೊನ್ನೆ ಅವನಿಗೆ ಅಚ್ಚರಿ ಅಥವಾ ಮತ್ತೊಂದು ಮದುವೆ ಎಂದು ಆಯ್ಕೆ ಇಟ್ಟ ಮೇಲೆ ಅವರ ನೋಡಲು ಆಸ್ಪತ್ರೆಗೆ ಬಂದಿರಲಿಲ್ಲವಲ್ಲ. 2 ದಿನದಿಂದ ತನ್ನ ಜೀವನದ ಬಗ್ಗೆ ಯೋಚಿಸಿ ಕಂಗಿಟ್ಟೋಗಿದ್ದ ತನ್ನ ತಾಯಿಯನ್ನು ಕಂಡು ಅವನಿಗೆ ಜೀವ ಹಿಂಡಿದಂತೆ ಆಯಿತು. ಅಮ್ಮ ಎಂದು ಅವರ ಮುಂದೆ ಬಂದು ಕುಳಿತವನು, ಮತ್ತೆ ನಿನ್ನ ಆರೋಗ್ಯ ಹಾಳಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಯಾಕೆ ನಿನಗೆ ನಾನು ಮತ್ತು ಅಪ್ಪ ನೆಮ್ಮದಿಯಾಗಿರುವುದು ಇಷ್ಟವಿಲ್ವಾ ಎಂದು ವೇದನೆಯಿಂದ ಕೇಳಿದಾಗ, ತನ್ನ ಮಗನ ಜೀವನ ನನ್ನ ಕಣ್ಣ ಮುಂದೆ ಹಾಳಾಗಿ ಕುಳಿತಿದೆ. ಅಂಥದ್ರಲ್ಲಿ ನಾನು ಹೇಗೆ ನೆಮ್ಮದಿಯಾಗಿರೋಕೆ ಆಗುತ್ತೆ? 1 ತಿಂಗಳಿಂದ ನಮ್ಮನೆಯಲ್ಲಿ ನಡೆಯುತ್ತಿರುವುದನ್ನೆಲ್ಲ ನೋಡ್ತಿದ್ರೆ ಸಾವು ಒಂದೇ ನನಗೆ ನೆಮ್ಮದಿ ಕರುಣಿಸುವ ಮಾರ್ಗ ಅಂತ ಅನ್ನಿಸ್ತಿದೆ ಎಂದದ್ದು ಕೇಳಿ ಅವನ ಹೃದಯ ದ್ರವಿಸಿ ಹೋಯಿತು. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ಎಂದು ಮುಖ ತಿರುಗಿಸಿ ಕಣ್ಣು ತೊಡೆದಾಗ, ಏನು ಯೋಚನೆ ಮಾಡಿದೆ ನಾನು ಹೇಳಿದ ವಿಷಯ ಎಂದವನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನೆ ಮಾಡಿದರು. ಅಮ್ಮ ಪ್ಲೀಸ್, ಮೊದಲು ನೀನು ಮನೆಗೆ ಬಾ, ಆಮೇಲೆ ಇದರ ಬಗ್ಗೆ ಮಾತಾಡೋಣ ಎಂದು ಅವರ ಕೈ ಹಿಡಿದು ಮನವಿ ಮಾಡಿದ. 2 ದಿನ ಸಮಯ ಕೊಟ್ಟರೆ ಏಕಾದರೂ ಮಾಡಿ ಅವರಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ತಿದ್ದ. ತಾವು ಕೊಟ್ಟ ಎಚ್ಚರಿಕೆಯನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂದು ಅವನ ಕೈಯಿಂದ ತಮ್ಮ ಕೈ ಬಿಡಿಸಿಕೊಳ್ಳುವ ಆರತಿಯವರು, ಸರಿ ಹೊರಡು ನೀನು ಇಲ್ಲಿಂದ ಎಂದರು ಬಿಗು ದನಿಯಲ್ಲಿ. ಅಮ್ಮ ಎಂದು ನೋವು ಹಾಗೂ ಹತಾಶೆಯಿಂದ ಅವರ ಕಡೆ ನೋಡಿದಾಗ ಮಡಿಲಿಗೆ ಕೆಂಡ ಸುರಿದಂತೆ ಆಯಿತು ಅವರಿಗೆ. ಅವನನ್ನು ಈ ರೀತಿ ಅಸಹಾಯಕತೆಯಲ್ಲಿ ನೋಡಲು
ಆದರೂ ಅವನ ಬದುಕನ್ನು ತಮ್ಮ ಮುಂದೆ ಕಮರಿ ಹೋಗುವುದು ಸಹಿಸದೆ, ನಿನ್ನ ಜೀವನದಿಂದ ಹೊರಗಡೆ ಹೋದ ಹೆಣ್ಣನ್ನು ಮರೆತು ಇನ್ನೊಂದು ಮದುವೆ ಆಗ್ತೀಯ ಎಂದು ಅವನ ಕಣ್ಣುಗಳನ್ನು ದಿಟ್ಟಿಸುತ್ತಾ ತೀಕ್ಷ್ಣ ದನಿಯಲ್ಲಿ ಕೇಳಿದರು. ಎಂದು ತಲೆದೂಗಿದ ರಾಮು ಕಣ್ಗಳಿಂದ ಪಟಪಟನೆ ಹನಿಗಳು ಹುರುಳಿಬಿಟ್ಟವು. ಅಚ್ಚರಿ ಮತ್ತೆ ತನ್ನ ಬದುಕಿಗೆ ಮರಳಿ ಬರುವಳು ಎಂಬ ನಂಬಿಕೆ ಇಲ್ಲದೆ, ತನ್ನ ಅಮ್ಮನನ್ನು ಈ ವಿಷಯದಲ್ಲಿ ಒಪ್ಪಿಸಲಾಗದೆ ಮತ್ತೊಂದು ಮದುವೆಗೆ ಉಸಿರು ಬಿಗಿ ಹಿಡಿದು ಸಮ್ಮತಿ ಸೂಚಿಸಿದ. ಮಗ ಅಚ್ಚರಿಯನ್ನು ಮರೆತು ಮತ್ತೊಂದು ಮದುವೆ ಆಗಲು ಒಪ್ಪಿದ್ದನ್ನು ಕಂಡು ಆರತಿಯವರಿಗೆ ಕೊಂಚ ಅಚ್ಚರಿಯಾದರೂ ಮದುವೆಗೆ ಒಪ್ಪಿದಾನಲ್ಲ ಎನ್ನುವ ಸಮಾಧಾನ ಅವರಿಗಾಯಿತು. ಸರಿ, ಮಾತು ಕೊಡು, ಈಗ ನನ್ನ ಸಮಾಧಾನಕ್ಕೆ ಹ್ಞೂ ಅಂತ ಹೇಳಿ ಆಮೇಲೆ ಮಾತು ತಪ್ಪುವುದಿಲ್ಲ ಅಂತ ಎಂದು ಕೈ ಮುಂದೆ ಮಾಡಿದರು. ತನ್ನವಳ ಮಾತಿನ ದಾಳಿಗೆ ಕಲ್ಲಾಗಿದ್ದ ಅವನ ಹೃದಯವನ್ನು ಇನ್ನಷ್ಟು ಕಲ್ಲಾಗಿಸಿಕೊಂಡು, ಮಾತು ಕೊಡ್ತೀನಿ, ನೀನು ಹೇಳಿದಾಗೆ ಇನ್ನೊಂದು ಮದುವೆ ಆಗ್ತೀನಿ ಅಂತ. ದಯವಿಟ್ಟು ನೀನು ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿ ಕೊರಗುತ್ತಾ ನಿನ್ನ ಆರೋಗ್ಯ ಹಾಳು ಮಾಡಿಕೊಳ್ಬೇಡ, ಬೇಗ ಹುಷಾರಾಗು ಎಂದು ಒಂದೇ ಉಸಿರಿಗೆ ನುಡಿದವನು ಅರೆ ನಿಮಿಷವೂ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟ. ಮೊದಲ ಸಲ ದೇವರು ಮನುಷ್ಯನ ಹೃದಯವನ್ನು ಕಲ್ಲು ಅಥವಾ ಕಬ್ಬಿಣದಿಂದ ಯಾಕೆ ಮಾಡಲಿಲ್ಲ ಎಂದೆನಿಸುವಷ್ಟು ವಿಪರೀತ ನೋವಾಗಿತ್ತು ಅವನಿಗೆ. ಓಸೆ, ಚಾಂಪ್ಗೆ ಪ್ರಜ್ಞೆ ಬಂತಾ ಎಂದು ಆತಂಕ ತುಂಬಿದ ದನಿಯಲ್ಲಿ ಕೇಳುತ್ತಾ ಮಗಳ ಬಳಿ ಬಂದಿದ್ದರು ನಂದನ್. ಅಭಿಗೆ ಕಾಲ್ ಮಾಡಿದಾಗ ಆರುಗೆ ಜ್ವರ ಜಾಸ್ತಿಯಾಗಿ ಅವನನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಲಾಗಿದೆ ಎಂದು ಹೇಳಿದ್ದ. ಹಾಗಾಗಿ ಕೂಡಲೇ ಹಾಸ್ಪಿಟಲ್ಗೆ ಧಾವಿಸಿ ಬಂದಿದ್ದರು ಅವರು. ಕಣ್ಣೀರಾಗುತ್ತಾ ಕುಳಿತಿದ್ದ ಅಚ್ಚು ತನ್ನ ಅಪ್ಪನ ದನಿ ಕೇಳಿ ತರಬರನೆ ಕಣ್ಣು ತೊಡೆದವಳು. ಇನ್ನೂ ಪ್ರಜ್ಞೆ ಬಂದಿಲ್ಲ ಅಪ್ಪ ಎಂದವಳ ದನಿಯಲ್ಲಿದ್ದ ನೋವು ನಂದನ್ ಅವರ ಎದೆಯನ್ನು ಮುತ್ತಿತ್ತು. ಒಡನೆ ಮಗಳ ಬಳಿ ಬಂದವರು, ಕೂಸೆ ಅಳ್ತಾ ಇದೆಯಾ? ಹೇ ಕೂಸೆ, ಸಣ್ಣ ಜ್ವರಕ್ಕೆಲ್ಲ ಹೀಗೆ ಅಳ್ತಾರಾ ಎಂದು ಮಗಳ ತಲೆ ನೆವರಿಸಿ ಸಮಾಧಾನ ಮಾಡುವಂತೆ ಕೇಳಿದ್ದರು. ತಮ್ಮ ಮಗಳು ಯಾವ ಕಾರಣಕ್ಕೆ ಕಣ್ಣೀರಾಗುತ್ತಾ ಕುಳಿತಿದ್ದಾಳೆ ಎನ್ನುವ ಅಂದಾಜಿಲ್ಲದೆ ಅವರು ಮಾತನಾಡುತ್ತಿದ್ದರು. ಆದರೆ ಅಚ್ಚು ತನ್ನ ಅಪ್ಪನ ಎದೆಗೊರಗೆ ಹತ್ತು ಬಿಟ್ಟಳು. ಇಷ್ಟೊತ್ತಾದರೂ ಮಗನಿಗೆ ಪ್ರಜ್ಞೆ ಬರಲಿಲ್ವಲ್ಲ ಎನ್ನುವ ಭೀತಿಯಲ್ಲಿ ಅವಳು ಬೆಂದು ಹೋಗಿದ್ದಳು. ಮಗಳ ಕಣ್ಣೀರು ನಂದನ್ ಅವರಿಗೆ ಎದೆಗೆ ಕಿವುಚಿದಂತೆ ಆಯಿತು. ಕೂಸೆ, ಯಾಕೆ ಇಷ್ಟೊಂದು ಹೆದರಿಕೊಂಡಿದ್ಯಾ? ಸಣ್ಣ ಜ್ವರ ಅಷ್ಟೇ ಕಣೆ, ಸಂಜೆ ಹೊತ್ತಿಗೆ ಹುಷಾರಾಗಿ ಬಿಡ್ತಾನೆ, ನೀನೀ ರೀತಿ ಅಳ್ಬೇಡ ಎಂದು ಮಗಳ ಬೆನ್ನು ನೀವುತ್ತಾ ಸಮಾಧಾನ ಮಾಡಿದವರಿಗೆ ಮಗನ ಜೊತೆ ಗಂಡನ ಸಲುವಾಗಿ ಅವಳ ಮನಸ್ಸು ನೋವಿನಲ್ಲಿ ಕ್ರಶವಾಗಿದೆ ಎಂದು ಹೇಗೆ ತಾನೇ ತಿಳಿಯಬೇಕು? ತನ್ನನ್ನು ಸಮಾಧಾನ ಮಾಡುತ್ತಿದ್ದ ಅವರ ದನಿಯಲ್ಲಿದ್ದ ಸಂಕಟ ಮತ್ತು ವೇದನೆ ಕಂಡು ತನ್ನ ದುಃಖವನ್ನು ಹತೋಟಿಗೆ ತಂದುಕೊಂಡಿದ್ದಳು ಅಚ್ಚು. ಇಲ್ಲದಿದ್ದರೆ ತನ್ನಿಂದ ತನ್ನ ಅಪ್ಪನ ನೆಮ್ಮದಿ ಹಾಳಾಗಿ ಬಿಡುವುದು ಎಂದು ಅವಳು ತಿಳಿದಿದ್ದಳು. ಕಣ್ಣು ತೊಡೆದು ತನ್ನ ಅಪ್ಪನಿಂದ ದೂರ ಸರಿದವಳು, ಅಪ್ಪ, ಇದಕ್ಕೂ ಮುಂಚೆ ಯಾವತ್ತೂ ಇಷ್ಟೊಂದು ಜ್ವರ ಬಂದಿರಲಿಲ್ಲ ಆರುಗೆ. ಯಾಕೋ ನನಗೆ ತುಂಬ ಭಯ ಆಗ್ತಿದೆ ಎಂದು ಗಂಟಲು ಕಟ್ಟಿಕೊಂಡು ನುಡಿದ ಮಗಳನ್ನು ಕಂಡು ವಿಲವಿಲನೆ ಒದ್ದಾಡಿ ಹೋಯಿತು ಅವರ ಮನಸ್ಸು. ಕೂಸೆ, ನಮ್ಮ ಚಾಂಪು ಹುಟ್ಟಿದಾಗಿನಿಂದ ಮನಾಲಿಯಲ್ಲಿಯೇ ಇದ್ದ ಅಲ್ವಾ, ಹಾಗಾಗಿ ಇಲ್ಲಿನ ವಾತಾವರಣ ಅವನಿಗೆ ಹಾಗೆ ಬರುತ್ತಿಲ್ಲ ಅನಿಸುತ್ತೆ. ನೀನೇನು ಚಿಂತೆ ಮಾಡಬೇಡ, ಹಾಸ್ಪಿಟಲ್ನಲ್ಲಿ ಇದ್ದೀವಿ ಅಲ್ವಾ, ಬೇಗ ಹುಷಾರಾಗ್ತಾನೆ ಎಂದು ಧೈರ್ಯ ಹೇಳಿದ್ದರು. ತಮ್ಮ ಕಂದನ ಪರಿಸ್ಥಿತಿ ಕಂಡು ಕಂಗೆಟ್ಟು ಹೋಗಿದ್ದ ಮಗಳಿಗೆ ಎಂದು ತಲೆದೂಗಿ ಮತ್ತೆ ಮಗನ ಮುಂದೆ ಕೂರುವ ಅಚ್ಚುಗೆ ಮಗ ಸಣ್ಣದಾಗಿ ಮಿಸುಕಾಡಿದ್ದು ಕಂಡು ಹೋದ ಜೀವ ಬಂದಂತೆ ಆಯಿತು. ಒಡನೆ ಆರು ಎಂದು ಸಂಕಟದಿಂದ ಕೂಗಿದಾಗ ಮೆಲ್ಲಗೆ ಕಣ್ಣು ಬಿಡುವ ಆರು, ಮಮ್ಮಿ ಆಯಿ ನೋತಾ ಐತೆ ಎಂದು ಎಚ್ಚರ ಆದ ಕೂಡಲೇ ತನ್ನ ಮುಂಗೈಗೆ ಹಾಕಿದ್ದ ಡ್ರಿಪ್ಸ್ ಕ್ಯಾನ್ವಲ ತೋರಿಸಿ ಅಳಲು ಶುರು ಮಾಡಿದ. ತುಂಬ ನೋವಾಗುತ್ತಿದ್ದುದರಿಂದ ಆ ಪುಟ್ಟ ಜೀವಕ್ಕೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮಗನ ಮಾತಿಗೆ ಕರಳು ಕಿವಿಚಿದಂತೆ ಆಯಿತು ಅವಳಿಗೆ. ಮಗನನ್ನು ಅಪ್ಪಿದವಳು, ಡಾಕ್ಟರ್ ಅಂಕಲ್ ಬಂದ ಕೂಡಲೇ ನಾವಿದನ್ನು ತೆಗೆಸಿಕೊಂಡು ಮನೆಗೆ ಹೋಗಿ ಬಿಡೋಣ ಚಿನ್ನಿ, ನೀನು ಅಳಬೇಡ, ಹತ್ರೆ ಆಯಿ ಜಾಸ್ತಿ ನೋವಾಗುತ್ತೆ ಎಂದು ಮೃದು ದನಿಯಲ್ಲಿ ಸಮಾಧಾನ ಮಾಡುವ ಅಚ್ಚುಗೆ ಅವನು ತನ್ನ ಅಪ್ಪನ ಬಗ್ಗೆ ಕೇಳದೆ ಹೋಗಿದ್ದು ಕಂಡು ಅವನು ಆ ವಿಷಯ ಮರೆತು ಬಿಟ್ಟಿದ್ದಾನೆ ಎಂದು ಕೊಂಚ ನಿರಾಳ ಆಯಿತು. ಮೊಮ್ಮಗನಿಗೆ ಎಚ್ಚರ ಆಗಿದ್ದು ಕಂಡು ನಂದನ್ ಅವರು ಸಹ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು. ಆದರೆ ಮಗುವಿಗೆ ಜ್ವರ ಮಾತ್ರ ಕಮ್ಮಿ ಆಗಿರಲಿಲ್ಲ. ಅದನ್ನು ಡಾಕ್ಟರ್ ಬಂದಾಗ ಹೇಳಿದಳು ಅಚ್ಚು. ಡಾಕ್ಟರ್ ಸಹ ಸಂಜೆವರೆಗೂ ವೇಟ್ ಮಾಡಿ ಅಲ್ಲಿಯವರೆಗೂ ಮಗುವಿನ ಮೈಯನ್ನು ಒದ್ದೆ ಬಟ್ಟೆಯಿಂದ ಅರ್ಧ ಗಂಟೆಗೊಮ್ಮೆ ಒರೆಸಿಕೊಳ್ಳಿ ಎಂದು ಹೇಳಿ ಹೋಗಿದ್ದರು. ಮರುದಿನ ಆರತಿಯವರು ಹಾಸ್ಪಿಟಲ್ನಿಂದ ಮನೆಗೆ ಕರೆದುಕೊಂಡು ಬಂದಿದ್ದರು ರಾಮ್ ಹಾಗೂ ಅವನ ತಂದೆ.
ಅಚ್ಚರಿ ತನ್ನ ಬದುಕಿನ ಹೊರಗಡೆ ಹೋದ್ಮೇಲೆ ಅಪರೂಪಕ್ಕೆ ಎನ್ನುವಂತೆ ತನ್ನವರ ಜೊತೆ ಮಾತನಾಡುತ್ತಿದ್ದ ರಾಮ್ ನಿನ್ನೆ ಮತ್ತೊಂದು ಮದುವೆಯಾಗಲು ಒಪ್ಪಿಗೆ ಕೊಟ್ಟ ಮೇಲೆ ಪೂರ್ತಿಯಾಗಿ ಮೌನಕ್ಕೆ ಜಾರಿ ಬಿಟ್ಟಿದ್ದ. ಅಮ್ಮನಿಗಾಗಿ ಅಮ್ಮನ ಆರೋಗ್ಯ ಸುಧಾರಿಸಲಿ ಎಂಬ ಕಾರಣಕ್ಕೆ ಮತ್ತೊಂದು ಮದುವೆಯಾಗುವುದಾಗಿ ಮಾತು ಕೊಟ್ಟಿದ್ದನಾದರೂ ಅವನ ಉಸಿರಿರುವವರೆಗೂ ಅದು ನಡೆಯದ ಮಾತು. ಪರಿಸ್ಥಿತಿ ತಿಳಿಯಾಗಲಿ, ನಂತರ ಏನಾದರೂ ಯೋಚಿಸಿ ಆ ಸಮಸ್ಯೆಯಿಂದ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಬೇಕು ಎಂದು ನಿರ್ಧಾರ ಮಾಡಿದ. ನಿನ್ನೆಯಿಂದ ರಾಮ್ ಒಂದು ಮಾತು ಆಡದೆ ಮೌನಕ್ಕೆ ಜಾರಿರುವುದನ್ನು ಕಂಡು ಅವನ ಮನೆಯವರಿಗೆ ಸಹಿಸಲು ಸಾಧ್ಯವಾಗದಷ್ಟು ನೋವು ಆಗುತ್ತಿತ್ತು. ತಮ್ಮ ಹಠ ಅವನ ಮಾನಸಿಕ ನೆಮ್ಮದಿಯನ್ನು ಪೂರ್ತಿಯಾಗಿ ತಮ್ಮನಿಂದ ಕಿತ್ತು ತಿಂದು ಬಿಟ್ಟಿದೆ ಎಂದು ತಿಳಿದಿದ್ದರೂ ಯಾರೊಬ್ಬರೂ ಅದರ ಬಗ್ಗೆ ಏನೆಂದು ಮಾತಾಡಲಿಲ್ಲ. ಅಚ್ಚು, ನನ್ನ ಚಾಂಪಿಗೆ ಅಲ್ಲಿನ ವಾತಾವರಣ ಆಗಿ ಬರುತ್ತಿಲ್ಲ ಅನಿಸುತ್ತೆ, ಪ್ಲೀಸ್ ಮಗುವನ್ನು ಕರ್ಕೊಂಡು ಬಂದು ಬಿಡು ಎಂದು ಮನವಿ ಮಾಡಿದ್ದನು ಆದ್ವಿಕ್. ಆರುಗೆ 2 ದಿನ ಆದರೂ ಇನ್ನೂ ಜ್ವರ ಇಳಿಯದೆ ಹೋಗಿದ್ದನ್ನು ಕಂಡು ಅವನು ದಿಗಿಲುಕೊಂಡಿದ್ದ. ಇಲ್ಲ ಆದ್ವಿಕ್, ನಾನು ಈ ರೀತಿ ಮಾಡುವುದಕ್ಕೆ ಆಗುವುದಿಲ್ಲ ಎಂದಳು ಅಚ್ಚು. ಆರೋಗ್ಯ ಕೆಟ್ಟು ಹಾಸ್ಪಿಟಲ್ನಲ್ಲಿ ನರಳುತ್ತಾ ಮಲಗಿರುವ ಮಗನನ್ನು ಇಂಥ ಪರಿಸ್ಥಿತಿಯಲ್ಲಿ ಮನಾಲಿಗೆ ಕರೆದುಕೊಂಡು ಹೋಗಲು ಧೈರ್ಯ ಇಲ್ಲದೆ ಅವಳು ಹಠ ಹಿಡಿದಿದ್ದಳು. ಅಚ್ಚು, ಹಠ ಮಾಡಬೇಡ ಎಂದು ಆದ್ವಿಕ್ ಮಗುವನ್ನು ತನ್ನ ಬಳಿ ಕರೆದುಕೊಂಡು ಬಂದು ಬಿಡುವಂತೆ ಮತ್ತೆ ಮನವಿ ಮಾಡಿದ್ದ. ಕೆಲಸದ ಒತ್ತಡದಿಂದ ಮನಾಲಿಗೆ ಹಿಂತಿರುಗಿದ ಆದ್ವಿಕ್ಗೆ ನೆಮ್ಮದಿಯಾಗಿ ತನ್ನ ಕೆಲಸ ಮಾಡಲು ಆಗುತ್ತಿಲ್ಲ. ಅವನ ಚಾಂಪು 2 ದಿನದಿಂದ ಹಾಸ್ಪಿಟಲ್ನಲ್ಲಿ ಜ್ವರ ಬಂದು ನರಳುತ್ತಾ ಮಲಗಿರುವುದು ಅವನನ್ನು ಕಾಡುತ್ತಿತ್ತು. ಅವನ ಮನವಿಗೆ ಹಣೆ ತೀಡಿದ ಅಚ್ಚು, ಸಾರಿ ಆದ್ವಿಕ್, ಇಂಥ ಟೈಮ್ನಲ್ಲಿ ನಾನು ಮಗುವಿನ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಎಂದಾಗ, ಪಪ್ಪ ಪ್ಲೀಸ್ ನನ್ನ ಹತ್ತಿರ ಬಾ, ನನಗೆ ನೀವು ಬೇಕು. ಮೌನ ಚಿನ್ನಿಮ್ಮ ಯಾವಾಗಲೂ ಅವರ ಪಪ್ಪ ಜೊತೆನೇ ಇರ್ತಾರೆ, ನಾನು ನಿಮ್ಮ ಜೊತೆ ಇರ್ತೀನಿ ಎಂದು ಅರೆಪ್ರಜ್ಞೆಯಲ್ಲಿ ಕನವರಿಸುತ್ತಾ ಮಲಗಿದ್ದ ಮಗನನ್ನು ಕಂಡು ನೋವಿನ ಕೂಪದಲ್ಲಿ ಬಿದ್ದು ಒದ್ದಾಡಿ ಹೋದಳು ಅಚ್ಚು. ಒಡನೆ ತನ್ನ ಜೊತೆ ಮಾತನಾಡುತ್ತಿದ್ದ ಅದ್ವಿಕ್ಗೆ ಮತ್ತೆ ಕಾಲ್ ಮಾಡುವುದಕ್ಕೆ ಹೇಳಿ ಕರೆ ತುಂಡರಿಸಿದಳು. ಆರು, ಎಚ್ಚರ ಮಾಡಿಕೊ ಎಂದು ಮಗನ ತಲೆ ನೆವರಿಸಿ ಮನವಿ ಮಾಡಿದವಳಿಗೆ ಒಂದು ವಿಷಯ ಅರ್ಥವಾಗುತ್ತಿರಲಿಲ್ಲ. ಅವನ ಮುಂದೆ ಎಲ್ಲ ಮಕ್ಕಳು ತಮ್ಮ ಅಪ್ಪ ಅಮ್ಮ ಇಬ್ಬರ ಪ್ರೀತಿಯಲ್ಲಿ ಮಿಂದೇಳುವುದು ಕಂಡರೆ ಅವನಿಗೂ ಸಹ ಅಪ್ಪನ ಆಲಿಂಗನ ಕಾಡುವುದು ಎನ್ನುವ ಸತ್ಯ ಅವಳಿಗೆ ಸುಡುತ್ತಿತ್ತು. ಅಮ್ಮನ ದನಿ ಕೇಳಿ ಸಣ್ಣದಾಗಿ ನರಳಿ ಕಣ್ಣು ಬಿಡುವ ಆರು, ಮಮ್ಮ ಪಪ್ಪ ಬಂದ್ರಾ ಎಂದು ಕಣ್ಣು ತುಂಬಿಕೊಂಡು ಆಸೆಯಿಂದ ಕೇಳುವಾಗ ಅಲ್ಲಿಗೆ ಬಂದ ಸಂಪೂರ್ಣ ಅವರ ಹುಬ್ಬುಗಳು ಬೆಸೆದುಕೊಂಡವು. ಅಚ್ಚು, ಚಾಂಪ್ ಏನು ಹೇಳ್ತಾ ಇದ್ದಾನೆ? ರಾಮ್ ಬಂದಿದ್ದಾನ ಅಂತಾನ ಕೇಳ್ತಾ ಇರೋದು ಎಂದು ಸಂಪೂರ್ಣ ಅನುಮಾನದಲ್ಲಿ ಕೇಳಿದ್ರು. ಮೊಮ್ಮಗನ ಆರೋಗ್ಯದಲ್ಲಿ ಏಕಾಏಕಿ ವ್ಯತ್ಯಾಸವಾಗಿ ಹಾಸ್ಪಿಟಲೈಸ್ ಆಗಿದ್ದನ್ನು ಕಂಡಾಗಿನಿಂದ ಅವರಿಗೇನೋ ಸರಿಯಿಲ್ಲ ಎಂಬ ಅನುಮಾನವಿತ್ತು. ಆದರೆ ಈಗ ಆರು ತನ್ನ ಅಪ್ಪನ ಬಗ್ಗೆ ಕೇಳುತ್ತಿರುವುದನ್ನು ಕಂಡು ಅವರ ಅನುಮಾನ ನಿಜವಾಗತೊಡಗಿತು.